Hello friends, welcome back to India for IS Current Affairs series. Topic of this video is demand for legalizing MSP. In this video, we are going to study about why there is a demand for legalizing MSP, a brief background about MSP and how the MSP is calculated, and the arguments in support for legalizing the MSP and the role of intermediaries in agricultural markets in India, and also challenges in implementing or making or legalizing the MSP, followed by one prelims practice question. Legalizing MSP was in news recently because the farmers' protest was again in news to make or to legalize the MSP. MSP ನ ಲೀಗಲ್ ಮಾಡಬೇಕು ಅಂತ ಮತ್ತೆ ಫಾರ್ಮರ್ಸ್ ಪ್ರೊಟೆಸ್ಟ್ ಏನಾಗಿದೆ ಜೋರಾಗಿ ನಡೀತಾ ಇದೆ. ಸೊ ಅದಕ್ಕಾಗಿ ಲೀಗಲೈಸಿಂಗ್ MSP ವಾಸ್ ಇನ್ ನ್ಯೂಸ್. ಸೊ ಲೀಗಲೈಸಿಂಗ್ MSP ಅಂದ್ರೆ ಏನು? ಸೊ ಮೊದಲು MSP ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. MSP ಅಂತಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್, ಫಾರ್ಮರ್ಸ್ ಏನು ಬೆಳೆ ಬೆಳೆದಿರ್ತಾರೆ ರೈತರು, ಆ ಬೆಳೆಗೆ ಒಂದು ಕನಿಷ್ಠ ಬೆಲೆಯನ್ನು ಗೌರ್ಮೆಂಟು ನಿಗದಿ ಮಾಡುತ್ತೆ. ಅದಕ್ಕಿಂತ ಕಡಿಮೆ ಬೆಲೆಗೆ ಫಾರ್ಮರ್ಸ್ ಪ್ರಾಡಕ್ಟ್ಸ್ ಏನಿರುತ್ತೆ, ಫಾರ್ಮ್ ಪ್ರಾಡಕ್ಟ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಅದನ್ನು ಮಾರೋ ಹಾಗಿಲ್ಲ ಅಥವಾ ಬೇರೆಯವರು ಅದನ್ನು ಅದಕ್ಕಿಂತ ಕಡಿಮೆ ಬೆಲೆಗೆ ಕೊಳ್ಳೋ ಹಾಗಿಲ್ಲ. ಸೊ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಇದೇ ಪ್ರೈಸ್ಗೆ ಏನು ಮಾಡುತ್ತೆ ಗೌರ್ಮೆಂಟು ಫಾರ್ಮರ್ಸ್ ರೈತರಿಂದ ಭತ್ತ, ಗೋಧಿ ಮತ್ತು ರಾಗಿ ಈ ಥರ ಬೆಳೆಗಳನ್ನು ಪರ್ಚೇಸ್ ಮಾಡುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಬೇಕು ಅಂತ ಯಾವುದೇ ರೀತಿಯಾದ ಕಾನೂನು ಇರಲ್ಲ, ಒಂದು ಲಾ ಅಂತ ಇರಲ್ಲ. ಸೊ ಇದನ್ನು ಗೌರ್ಮೆಂಟ್ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ಸೊ ಇವಾಗ ಇದನ್ನು ಕಾನೂನು ಮುಖಾಂತರ, ಅಂದರೆ ಅದಕ್ಕೊಂದು ನಿರ್ದಿಷ್ಟವಾದ ಕಾನೂನು ಇರಲಿ ಅಂತ ರೈತರು ಇವಾಗ ಏನು ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ಅದನ್ನು ಕಾನೂನು ಅಂದರೆ ಅದನ್ನು ಲೀಗಲ್ ಮಾಡಿದ್ರೆ, ಕಾನೂನು ಮುಖಾಂತರ ಯಾವುದೇ ಒಂದು ಆ್ಯಕ್ಟ್ ಮುಖಾಂತರ ಅದನ್ನು ಲೀಗಲ್ ಮಾಡಿದ್ರೆ ಏನಾಗುತ್ತೆ, ಅದು ಗೌರ್ಮೆಂಟ್ನ ಕಂಪಲ್ಷನ್ ಮಾಡುತ್ತೆ. ಗೌರ್ಮೆಂಟು ಆ ಕಾನೂನು ಪ್ರಕಾರ ನಡ್ಕೋಬೇಕಾಗತ್ತೆ. ಸೊ ಅದರಿಂದ ಕೆಲವೊಂದಿಷ್ಟು ಸಾಧಕಗಳಿವೆ, ಅದರಿಂದ ಕೆಲವೊಂದಿಷ್ಟು ಬಾಧಕಗಳಿವೆ. ಸೊ ಅವು ಏನಂತ ನಾವು ಮುಂದೆ ಸ್ಟಡಿ ಮಾಡೋಣ. ಕಮಿಂಗ್ ಟು ದ ಬ್ಯಾಕ್ಗ್ರೌಂಡ್ ಆಫ್ MSP. ಸೊ ವಾಟ್ ಈಸ್ MSP? MSP ಡೆಫಿನೇಷನ್ ನೋಡೋದಾದ್ರೆ, ಸೊ ಇಟ್ಸ್ ಫುಲ್ ಫಾರ್ಮ್ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್. ಇನ್ನಿದರ ಡೆಫಿನೇಷನ್ ನೋಡೋದಾದ್ರೆ, ಇಟ್ ಈಸ್ ಅ ಗೌರ್ಮೆಂಟ್ ಸೆಟ್ ಪ್ರೈಸ್ at which crops are procured from farmers to ensure a minimum income irrespective of market fluctuations. ಸೊ ಮಾರ್ಕೆಟಲ್ಲಿ ಬೆಳೆಗಳ ಬೆಲೆ ಏನೇ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಗೌರ್ಮೆಂಟು ಒಂದು ಮಿನಿಮಮ್ ಪ್ರೈಸ್ನ ಸೆಟ್ ಮಾಡುತ್ತೆ, ಮತ್ತು ಆ ಮಿನಿಮಮ್ ಪ್ರೈಸ್ಗೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ಗೌರ್ಮೆಂಟ್ ಏನು ಮಾಡುತ್ತೆ, ಖರೀದಿ ಮಾಡುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, MSP ಅಂತ ಕರಿತೀವಿ. ಸೊ ಇವಾಗ MSPಯ ಕವರೇಜ್ ನೋಡೋದಾದರೆ, ಸೊ ಯಾವ್ಯಾವ ಕ್ರಾಪ್ಸ್ಗೆ ಗೌರ್ಮೆಂಟ್ MSP ಅನೌನ್ಸ್ ಮಾಡುತ್ತೆ ಅಂತ ನೋಡೋದಾದರೆ, 22 ಕ್ರಾಪ್ಸ್ಗೆ ಇದು ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ MSPನ. ಬಟ್ ಪ್ರೊಕ್ಯೂರ್ಮೆಂಟ್ ಈಸ್ ಲಾರ್ಜ್ಲಿ ಕನ್ಫೈನ್ಡ್ ಟು ವೀಟ್ ಆ್ಯಂಡ್ ಪ್ಯಾಡಿ. ಅಂದರೆ ವೀಟ್ ಅಂದರೆ ಗೋಧಿ, ಪ್ಯಾಡಿ ಅಂದರೆ ಭತ್ತ. ಸೊ ಈ ವೀಟ್ ಆ್ಯಂಡ್ ಪ್ಯಾಡಿನ ಏನು ಮಾಡುತ್ತೆ ಗೌರ್ಮೆಂಟು ತುಂಬ ಹೆಚ್ಚಾಗಿ MSPಯಲ್ಲಿ ಖರೀದಿ ಮಾಡುತ್ತೆ. ಸೊ ಇವೊಂದು MSP ಈಸ್ ಅನೌನ್ಸ್ ಫಾರ್ 22 ಕ್ರಾಪ್ಸ್. 22 ಬೆಳೆಗಳಿಗೆ MSP ಅನೌನ್ಸ್ ಮಾಡಿದ್ರೂ ಕೂಡ ಖರೀದಿ ಮಾಡೋದು ಜಾಸ್ತಿ ಯಾವುದಂದ್ರೆ ವೀಟ್ ಆ್ಯಂಡ್ ಪ್ಯಾಡಿ. ಸೊ ಗೌರ್ಮೆಂಟ್ MSP ಅನೌನ್ಸ್ ಮಾಡಿದ್ರೂ ಕೂಡ ಫಾರ್ಮರ್ಸ್ ಇದರ ಲೀಗಲ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಏನಕ್ಕೆ ಅಂತಂದರೆ, ದೇರ್ ಆರ್ ಸಮ್ ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ MSP ಫ್ರಮ್ ದ ಫಾರ್ಮರ್ ಸೈಡ್. ಏನು ಆ ಕನ್ಸರ್ನ್ಸ್ ಅಂತಂದರೆ, MSPಗೆ ಯಾವುದೇ ಲೀಗಲ್ ಬ್ಯಾಕಿಂಗ್ ಇರಲ್ಲ. ದೇರ್ ಈಸ್ ನೋ ಲಾ ವಿಚ್ ಮ್ಯಾಂಡೇಟ್ಸ್ ಗೌರ್ಮೆಂಟ್ ಆ್ಯಂಡ್ ಅದರ್ ಇಂಟರ್ಮೀಡಿಯರೀಸ್ ಟು ಪರ್ಚೇಸ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಟ್ MSP. ಸೊ ಈ ಯಾವುದೇ ಒಂದು ಕಾನೂನು ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಮಾರ್ಕೆಟ್ ವಾಲಟಾಲಿಟಿ ಇದ್ದಾಗ, ಬಂಪರ್ ಪ್ರೊಡಕ್ಷನ್ ಆದಾಗ ಏನಾಗುತ್ತೆ, ಬೆಲೆ ಕುಸಿತ ಆಗುತ್ತೆ, ಪ್ರೈಸ್ ಡ್ರಾಪ್ ಆಗುತ್ತೆ. ಸೊ ಇದನ್ನು ಏನು ಮಾಡ್ತಾರೆ, ಇಂಟರ್ಮೀಡಿಯರೀಸ್, ಮಧ್ಯವರ್ತಿಗಳು ಈ ಸಿಚುವೇಶನ್ನ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ರೈತರಿಗೆ ಸಿಗಬೇಕಾದ ಬೆಲೆ ಸಿಗದೆ ಇರೋ ಥರ ಮಾಡ್ತಾರೆ ಮತ್ತು ಹೆಚ್ಚಿನ ಪ್ರಾಫಿಟ್ ತಾವೇ ತೆಗೆದುಕೊಳ್ತಾರೆ. ಸೊ ಇದರಿಂದ ಏನಾಗ್ತಾ ಇದೆ, ಫಾರ್ಮರ್ಸ್ಗೆ ತುಂಬ ಲಾಸ್ ಆಗ್ತಾ ಇದೆ, ರೈತರಿಗೆ ತುಂಬ ಲಾಸ್ ಆಗ್ತಾ ಇದೆ. ಸೊ ದಟ್ ಈಸ್ ದ ಮೇಜರ್ ಕನ್ಸರ್ನ್ ಫ್ರಮ್ ಫಾರ್ಮರ್ ಸೈಡ್. MSP ಲೀಗಲೈಸ್ ಬಗ್ಗೆ ಗೌರ್ಮೆಂಟ್ ಸ್ಟ್ಯಾಂಡ್ ಏನಿದೆ ಅಂತ ನೋಡೋದಾದರೆ, ಸಕ್ಸೆಸಿವ್ ಗೌರ್ಮೆಂಟ್ಸ್ ಹ್ಯಾವ್ ರೆಜಿಸ್ಟರ್ಡ್ ಲೀಗಲೈಸಿಂಗ್ MSP. ಸೊ ಏನು ಮಾಡ್ತಾ ಇದೆ ಸಕ್ಸೆಸಿವ್ ಗೌರ್ಮೆಂಟ್ಸ್ ಅಂದರೆ, MSPನ ಲೀಗಲೈಸ್ ಮಾಡ್ತಾ ಇಲ್ಲ. ಏನು ರೀಸನ್ನು ಅಂತಂದರೆ, ಕೆಲವೊಂದಿಷ್ಟು ರೀಸನ್ಸ್ ಇದೆ. ಮಾರ್ಕೆಟ್ ಡಿಸ್ಟಾರ್ಷನ್ ಆಗುತ್ತೆ. ಮಾರ್ಕೆಟ್ ಡಿಸ್ಟಾರ್ಷನ್ ಅಂತಂದರೆ, ಇವಾಗ ಬಂದಿರತಕ್ಕಂತಹ ಬೆಳೆಗಳಿಗೆ ಗೌರ್ಮೆಂಟ್ MSP ಫಿಕ್ಸ್ ಮಾಡಿದ್ರೆ ಮಾರ್ಕೆಟ್ ರೇಟ್ ಯಾವಾಗಲೂ MSPಗಿಂತ ಜಾಸ್ತಿನೇ ಇರುತ್ತೆ. ಸೊ ಇದರಿಂದ ಕನ್ಸ್ಯೂಮರ್ಗೆ ತುಂಬ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಫುಡ್ ಇನ್ಫ್ಲೇಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ದಟ್ ಈಸ್ ಒನ್ ರೀಸನ್.
ದ ಸೆಕೆಂಡ್ ರೀಸನ್ ಇಸ್ ಫಿಸ್ಕಲ್ ಬರ್ಡನ್. ಫಿಸ್ಕಲ್ ಬರ್ಡನ್ ಅಂದರೆ ಗೌರ್ಮೆಂಟ್ ಏನು ಮಾಡಬೇಕು, MSP ರೇಟ್ ಪೇ ಮಾಡಲಿಕ್ಕೆ ಇಟ್ ಹ್ಯಾಸ್ ಟು ಹ್ಯಾವ್ ಮನಿ. ಸೊ ಅದನ್ನು ಗೌರ್ಮೆಂಟ್ ಏನು ಮಾಡುತ್ತೋ ಫುಡ್ ಇದ್ರ ಮೇಲೆ ಸ್ಪೆಂಡ್ ಮಾಡಬೇಕು. ಸೊ ಟು ಪರ್ಚೇಸ್ ಆಲ್ ದೀಸ್ ಥಿಂಗ್ಸ್ ಗೌರ್ಮೆಂಟ್ ಹ್ಯಾಸ್ ಟು ಸ್ಪೆಂಡ್ ಮನಿ. ಸೊ ಫಾರ್ ದ್ಯಾಟ್ ಗೌರ್ಮೆಂಟ್ ನೀಡ್ಸ್ ಮನಿ. ಇದರಿಂದ ಏನಾಗುತ್ತೆ, ಗೌರ್ಮೆಂಟ್ದು ಫಿಸ್ಕಲ್ ಬರ್ಡನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ ಥರ್ಡ್ ಕನ್ಸರ್ನ್ ಇಸ್ WTO ಕಂಪ್ಲಯನ್ಸ್ ಇಶ್ಯೂಸ್. ಏನಪ್ಪ WTO ಕಂಪ್ಲಯನ್ಸ್ ಇಶ್ಯೂಸ್ ಅಂದರೆ, WTO ಏನು ಹೇಳುತ್ತೆ ಅಂತಂದರೆ, ಗೌರ್ಮೆಂಟ್ ಯಾವುದೇ ರೀತಿಯ ಸಬ್ಸಿಡಿ ಕೊಡುತ್ತೆ, ಆ ಸಬ್ಸಿಡಿ ಬಂದು 10%ಗಿನ ಜಾಸ್ತಿ ಇರೋ ಆಗಿಲ್ಲ. WTO ಇದು ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಆಗಿದೆ. ಆ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಪ್ರಕಾರ ಗೌರ್ಮೆಂಟ್ ಶುಡ್ ನಾಟ್ ಪ್ರೊವೈಡ್ ಮೋರ್ ದ್ಯಾನ್ 10% ಆಫ್ ಸಬ್ಸಿಡಿ ಅಂತ ಇರುತ್ತೆ. ಸೊ ಆ ಸಬ್ಸಿಡಿ ಕ್ಲಾಸ್ನ ವೈಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ 3 ರೀಸನ್ಸ್ ದ ಗೌರ್ಮೆಂಟ್ ಗೇವ್. ಇಲ್ಲಿವರೆಗೂ ನಾವು MSP ಅಂದರೆ ಏನು, ಅದರ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡಿದ್ವಿ. ಸೊ ಇವಾಗ MSP ಯಾವ ರೀತಿ ಗೌರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಹೌ MSP is determined. So MSP, center fixes MSP for every ಖಾರಿಫ್ ಆ್ಯಂಡ್ ರಾಬಿ ಕ್ರಾಪಿಂಗ್ ಸೀಸನ್. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಖಾರಿಫ್ ಮತ್ತು ರಾಬಿ ಕ್ರಾಪಿಂಗ್ ಸೀಸನ್ಗೆ MSPನ ಫಿಕ್ಸ್ ಮಾಡುತ್ತೆ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್. ಈ CACP ಅನ್ನೋ ಇನ್ಸ್ಟಿಟ್ಯೂಟ್ ಏನು ಮಾಡುತ್ತೆ, ಈ ಕಮಿಷನ್ ಏನು ಮಾಡುತ್ತೆ, ಗೌರ್ಮೆಂಟ್ಗೆ MSPನ ರೆಕಮೆಂಡ್ ಮಾಡುತ್ತೆ. ಸೊ ಗೌರ್ಮೆಂಟ್ ಅದ್ರ ಮೇಲೆ MSPನ ಫಿಕ್ಸ್ ಮಾಡುತ್ತೆ ಫಾರ್ ಬೋತ್ ಖಾರಿಫ್ ಆ್ಯಂಡ್ ರಾಬಿ ಕ್ರಾಪಿಂಗ್ ಸೀಸನ್ಸ್. ಸೊ ಈ CACP ಯಾವ ರೀತಿ MSPನ ರೆಕಮೆಂಡ್ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಸೊ ದ ಫಾರ್ಮರ್ಸ್, ವೆನ್ ಫಾರ್ಮರ್ಸ್ ಗ್ರೋ ಎ ಕ್ರಾಪ್, ದೇ ಇನ್ಕರ್ ಕಾಸ್ಟ್, ಸಮ್ ಆಫ್ ಇಟ್ ಎಕ್ಸ್ಪ್ಲಿಸಿಟ್ ಆ್ಯಂಡ್ ಸಮ್ ಆಫ್ ಇಟ್ ಇಂಪ್ಲಿಸಿಟ್ ಆರ್ ಅನ್ಪೇಯ್ಡ್. ಸೊ ಇವಾಗ ಏನು ಮಾಡುತ್ತೆ CACP, ಈ ಎಕ್ಸ್ಪ್ಲಿಸಿಟ್ ಕಾಸ್ಟು ಮತ್ತು ಇಂಪ್ಲಿಸಿಟ್ ಕಾಸ್ಟು ಎರಡನ್ನೂ ಕನ್ಸಿಡರ್ ಮಾಡುತ್ತೆ. ಸೊ ಅವಾಗ ಯಾವ ರೀತಿ ಅದು ಕಾಸ್ಟ್ ಇರುತ್ತೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಈಸ್ A2 ಕಾಸ್ಟ್ ಅಂತಂದರೆ ಇಟ್ ಕವರ್ಸ್ all cash and kind expenses incurred by farmers on seeds, fertilizers, chemicals, hired labor, fuel, irrigation, etc. A2 ಅಂತಂದ್ರೆ ಏನು, ಫಾರ್ಮರ್ಸ್ ಏನು ಎಕ್ಸ್ಪೆಂಡ್ ಮಾಡ್ತಾರೆ, ಅದು ಸೀಡ್ಸ್ ಮೇಲೆ ಇರ್ಬೋದು, ಫರ್ಟಿಲೈಸರ್ಸ್ ಮೇಲೆ ಇರ್ಬೋದು, ಕೆಮಿಕಲ್ಸ್ ಪರ್ಚೇಸ್ ಮಾಡೋದಕ್ಕೆ ಇರ್ಬೋದು, ಲೇಬರ್ಗೆ ಅಂದರೆ ಈ ಕೂಲಿ ಕಾರ್ಮಿಕರಿಗೆ ಕೊಡೋ ವೇಜಸ್ ಇರ್ಬೋದು, ಫ್ಯೂಯಲ್ ಅಂದರೆ ಡೀಸೆಲ್, ಪೆಟ್ರೋಲ್, ಟ್ರ್ಯಾಕ್ಟರ್ ರನ್ ಮಾಡಲಿಕ್ಕೆ, ಆಮೇಲೆ ಇರಿಗೇಷನ್ ಪಂಪ್ ಸೆಟ್ ರನ್ ಮಾಡಲಿಕ್ಕೆ ಏನು ಫ್ಯೂಯಲ್ ಖರ್ಚಾಗುತ್ತೆ ಆ ಫ್ಯೂಯಲ್ ಇರ್ಬೋದು, ಆಮೇಲೆ ಇರಿಗೇಷನ್ ಚಾರ್ಜಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಏನಂತ ಕರಿತೀವಿ, A2 ಅಂತ ಕರಿತೀವಿ. ದಿಸ್ ಈಸ್ ಎಕ್ಸ್ಪ್ಲಿಸಿಟ್. ಸೊ ಇದರೊಂದಿಗೆ ಸೆಕೆಂಡ್ ಕಾಂಪೋನೆಂಟ್ ಇರುತ್ತೆ, ದಟ್ ಈಸ್ A2 ಪ್ಲಸ್ FL. A2 ಪ್ಲಸ್ FL ಅಂತಂದರೆ ಇದೇನು A2 ಕಾಸ್ಟ್ ಇರುತ್ತೆ ಅದು, ಅದ್ರ ಜೊತೆಗೆ ಪ್ಲಸ್ ಇಂಪ್ಯೂಟೆಡ್ ವ್ಯಾಲ್ಯೂ ಆಫ್ ಅನ್ಪೇಯ್ಡ್ ಫ್ಯಾಮಿಲಿ ಲೇಬರ್. ಇವಾಗ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಇದೆ ಅಂತಂತಂದರೆ ಅಲ್ಲಿ ಬರೀ ಕೂಲಿ ಕಾರ್ಮಿಕರಷ್ಟೇ ದುಡಿಯೋದಿಲ್ಲ, ಫ್ಯಾಮಿಲಿ ಮೆಂಬರ್ಸು ದುಡಿತಿರ್ತಾರೆ. ಬಟ್ ಫ್ಯಾಮಿಲಿ ಮೆಂಬರ್ಸು ವೇಜ್ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡಿರೋದಿಲ್ಲ. ಸೊ ದಟ್ ಈಸ್ ಅನ್ಪೇಯ್ಡ್ ಫ್ಯಾಮಿಲಿ ಮೆಂಬರ್, ಅದನ್ನು ಇನ್ಕ್ಲೂಡ್ ಮಾಡಬೇಕು. ದಟ್ ಈಸ್ A2 ಪ್ಲಸ್ FL. ಸೊ ಇನ್ನೊಂದು ಕಾಂಪೋನೆಂಟ್ ಇರುತ್ತೆ, ದಟ್ ಈಸ್ ಥರ್ಡ್ ಕಾಂಪೋನೆಂಟ್, ದಟ್ ಈಸ್ C2 ಅಂತಂದ್ರೆ ಏನು, C2 ಇನ್ಕ್ಲೂಡ್ಸ್ A2 ಪ್ಲಸ್ FL ಅಲಾಂಗ್ ವಿತ್ ರೆವೆನ್ಯೂಸ್ ಫೋರ್ಗೋನ್ ಆನ್ ಓನ್ ಲ್ಯಾಂಡ್ ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಅಸೆಟ್ಸ್. ಇದರ ಅರ್ಥ ಏನಂತಂದರೆ, ಈ ಅಗ್ರಿಕಲ್ಚರ್ ಲ್ಯಾಂಡ್ ಏನಿರುತ್ತೆ, ಆ ಅಗ್ರಿಕಲ್ಚರ್ ಲ್ಯಾಂಡ್ನ ನಾವು ಬೇರೆಯವ್ರಿಗೆ ಉಳುಮೆ ಮಾಡ್ಲಿಕ್ಕೆ ಕೊಟ್ಟರೆ ಅವರು ನಮಗೆ ಕೊಡ್ತಕ್ಕಂತಹ ಒಂದು ರೆಂಟ್ ಏನಿರುತ್ತೆ, ಬಾಡಿಗೆ ಏನಿರುತ್ತೆ, ಸೊ ಆ ಓನ್ಡ್ ಲ್ಯಾಂಡ್ ಅದೇನು ರೆವೆನ್ಯೂ ಇರುತ್ತೆ ಆ ರೆವೆನ್ಯೂ ಫಾರ್ಗೋನ್ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಇವಾಗ ಫಿಕ್ಸ್ಡ್ ಕ್ಯಾಪಿಟಲ್ ಅಸೆಟ್ ಇರುತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಏನು ಚಾರ್ಜ್ ಆಗ್ತಿರುತ್ತೆ, ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ದಟ್ ಈಸ್ C2 ಕಾಂಪೋನೆಂಟ್. ಸೊ ಈ ರೀತಿ 3 ಕಾಂಪೋನೆಂಟ್ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ CACP ಏನು ಮಾಡುತ್ತೆ ಅಂತಂದರೆ MSPನ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡುತ್ತೆ. ಇದ್ರ ಜೊತೆಗೆ CACP ಕೆಲವೊಂದು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡುತ್ತೆ MSPನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಆ ಫ್ಯಾಕ್ಟರ್ಸ್ ಏನಂತಂದರೆ, ಕಾಸ್ಟ್ ಆಫ್ ಕಲ್ಟಿವೇಷನ್ ಪರ್ ಹೆಕ್ಟೇರ್, ಮಾರ್ಕೆಟ್ ಪ್ರೈಸಸ್ ಆಫ್ ಪ್ರಾಡಕ್ಟ್ಸ್. ಸೊ ಇವಾಗ ನಾವು ಭತ್ತ ಬೆಳೀತಿದ್ರೆ ಭತ್ತದ ಮಾರ್ಕೆಟ್ ಪ್ರೈಸ್ ಏನಿದೆ ಅದನ್ನು ಕನ್ಸಿಡರ್ ಮಾಡುತ್ತೆ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಇವಾಗ ಭತ್ತ ಬೆಳೀತಾ ಇದ್ದೀವಿ, ಭತ್ತಕ್ಕೆ CACP MSPನ ಡಿಟರ್ಮೈನ್ ಮಾಡಬೇಕು ಅಂತಂದರೆ ಅದರ ಸಪ್ಲೈ ಏನಿದೆ, ಡಿಮ್ಯಾಂಡ್ ಏನಿದೆ ಅದನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಪ್ರೈಸಸ್ ಆಫ್ ಇನ್ಪುಟ್ಸ್ ಲೈಕ್ ಸೀಡ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ಕಾಸ್ಟ್ ಆಫ್ ಪ್ರೊಸೆಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್, ಇವಾಗ ಬಂದಿರತಕ್ಕಂಥ ಬೆಳೆಯನ್ನು ಪ್ರೊಸೆಸ್ ಮಾಡೋದು ಮತ್ತು ಅದನ್ನು ಮಾರ್ಕೆಟ್ ಮಾಡಬೇಕಾದ್ರೆ ಅಲ್ಲಿ ತಗಲ್ತಕ್ಕಂಥ ವೆಚ್ಚನೂ ಕೂಡ, ಆ ಫ್ಯಾಕ್ಟರ್ನೂ ಕೂಡ CACP ಕನ್ಸಿಡರ್ ಮಾಡಿರುತ್ತೆ. ದೆನ್ ಮ್ಯಾಕ್ರೋ ಎಕನಾಮಿಕ್ ವೇರಿಯೇಬಲ್ಸ್ ಲೈಕ್ ಇನ್ಫ್ಲೇಷನನ್ನು ಕೂಡ ಇದು ಗಮನದಲ್ಲಿ ಇಟ್ಕೊಂಡಿರುತ್ತೆ. ಸೊ ದೀಸ್ ಆರ್ ದ ಫ್ಯೂ ಫ್ಯಾಕ್ಟರ್ಸ್ ದಟ್ ಆರ್ ಕನ್ಸಿಡರ್ಡ್ ಬೈ ದಿ CACP while calculating MSP. Now we will look into the why there is a rising support for legalizing the MSP. ಸೊ MSCನ ಲೀಗಲೈಸ್ ಮಾಡಬೇಕು ಅಂತ ಯಾಕೆ ಸಪೋರ್ಟ್ ಜಾಸ್ತಿ ಆಗ್ತಿದೆ ಅಂತ ನೋಡೋದಾದರೆ, ಸೊ ದ ಫಸ್ಟ್ ಒನ್ ಈಸ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಅಗ್ರಿಕಲ್ಚರ್. ಸೊ ದಿಸ್ ಕಮಿಟಿ ಇಟ್ ಹ್ಯಾಸ್ ರೆಕಮೆಂಡೆಡ್ ಟು ದ ಯೂನಿಯನ್ ಗವರ್ಮೆಂಟ್ that MSP should be legalized.
ಸೊ MSPನ ಲೀಗಲೈಸ್ ಮಾಡಿ ಅಂತ ಅದಕ್ಕೆ ಒಂದು ಲಾನ ತೊಗೊಂಡು ಬನ್ನಿ ಅಂತ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ ಅದು ರೆಕಮೆಂಡ್ ಮಾಡಿದೆ. ದೆನ್ ಸಮ್ ಸ್ಟೇಟ್ಸ್ ಗೌರ್ಮೆಂಟ್ ಲೈಕ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ, they have attempted at the state level to enforce the MSP. Then coming to the next is Andhra Pradesh Farmers Produce Support Prices Act 2023. It provides a model where no transactions occur below MSP while ensuring barrier-free trade. ಸೊ ಈ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ MSPಗಿನ ಕೆಳಗಡೆ ಯಾವುದೇ ರೀತಿಯಾದಂತಹ ವ್ಯವಹಾರಗಳು ನಡೆಯೋ ಹಾಗಿಲ್ಲ ಅಂತ ಆಂಧ್ರ ಪ್ರದೇಶದಲ್ಲಿ ಈ ಆ್ಯಕ್ಟು ಎನ್ಫೋರ್ಸ್ ಮಾಡುತ್ತೆ MSPನ. ಸೊ ಇನ್ ಅಡಿಷನ್ ಟು ದಿಸ್, ದ ಫಾರ್ಮರ್ಸ್ ದೇ ಆರ್ ಡಿಮ್ಯಾಂಡಿಂಗ್ ದಿ implementation of the recommendations of ಸ್ವಾಮಿನಾಥನ್ ಕಮಿಷನ್. ಸೊ ಸ್ವಾಮಿನಾಥನ್ ಕಮಿಷನ್ ಏನು ಹೇಳುತ್ತೆ ಅಂತಂದರೆ MSPನ ಫಿಕ್ಸ್ ಮಾಡಬೇಕು. ಯಾವ ಲೆವೆಲ್ಗೆ ಅಂತಂದರೆ 1.5 times ಹೈಯರ್ ದ್ಯಾನ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆಯಲ್ಲ, ಸೊ ಅದಕ್ಕಿಂತ 1.5 times ಜಾಸ್ತಿ ಇರಬೇಕು ಅಂತ ಸ್ವಾಮಿನಾಥನ್ ಕಮಿಷನ್ ರೆಕಮೆಂಡ್ ಮಾಡುತ್ತೆ. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ರೈಸಿಂಗ್ ಸಪೋರ್ಟ್ ಫಾರ್ ಲೀಗಲೈಸಿಂಗ್ ದಿ MSP. ಇನ್ನು MSPನ ಲೀಗಲೈಸ್ ಮಾಡಿದ್ರೆ ಏನೆಲ್ಲ ಚಾಲೆಂಜಸ್ ಬರ್ಬೋದು ಅಂತ ನೋಡೋದಾದರೆ, ಫಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್. ಫೈನಾನ್ಷಿಯಲ್ ಯಾವ ರೀತಿ ಕನ್ಸ್ಟ್ರೈಂಟ್ ಆಗುತ್ತೆ ಅಂತ ನೋಡೋದಾದರೆ, ಅ ಲೀಗಲ್ MSP ವುಡ್ ರಿಕ್ವೈರ್ ಮ್ಯಾಸಿವ್ ಫಿನಾನ್ಷಿಯಲ್ ಔಟ್ಲೇಸ್ ಫಾರ್ ಪ್ರೊಕ್ಯೂರ್ಮೆಂಟ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಏನಪ್ಪ ಇದರ ಅರ್ಥ ಅಂದರೆ, ಇವಾಗ MSPನ ಲೀಗಲೈಸ್ ಮಾಡಿದರೆ ಗೌರ್ಮೆಂಟ್ ಏನು ಮಾಡಬೇಕು, ಇಟ್ ಹ್ಯಾಸ್ ಟು ಹ್ಯಾವ್ ಅ ಮ್ಯಾಸಿವ್ ಫಿನಾನ್ಸ್ ಸೊ ದ್ಯಾಟ್ ಇಟ್ ಕ್ಯಾನ್ ಪ್ರೊಕ್ಯೂರ್ ಆಲ್ ದ produce, then it should store it, and also it should have a finance for distribution. ಸೊ ಇದನ್ನೆಲ್ಲ ಮಾಡಲಿಕ್ಕೆ ದುಡ್ಡು ಖರ್ಚಾಗುತ್ತೆ. MSP ಇವಾಗ ಫುಡ್ ಬಿಲ್ ಸಬ್ಸಿಡಿನೇ ಇಂಡಿಯಾದಲ್ಲಿ ಎಷ್ಟಿದೆ ಅಂತಂದರೆ, ಇಟ್ ಈಸ್ ಅಬೌವ್ 2.03 lakh crore ಇನ್ ದ ಇಯರ್ 2024. 2024ರಲ್ಲಿ ಗೌರ್ಮೆಂಟು ಫುಡ್ ಸಬ್ಸಿಡಿಗೆ 2 ಲಕ್ಷ ಕೋಟಿ ಖರ್ಚು ಮಾಡಿದೆ. ಸೊ ಈಗ MSPನ ಲೀಗಲ್ ಮಾಡಿದ್ರೆ ಈ ಫುಡ್ ಸಬ್ಸಿಡಿ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಗೌರ್ಮೆಂಟಿಗೆ ಫಿಸ್ಕಲ್ ಡಿಫಿಸಿಟ್ ಅಂತ ಕರಿತೀವಿ, ಫಿಸ್ಕಲ್ ಡಿಫಿಸಿಟ್. ಸೊ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಗವರ್ನೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ದೆನ್ ಇನ್ಫ್ಲೇಮೇಷರಿ ಪ್ರೆಷರ್. ಸೊ ಇವಾಗ MSPನ ಲೀಗಲ್ ಮಾಡಿದ್ರೆ ಇನ್ಫ್ಲೇಷನರಿ ಪ್ರೆಷರ್ ಆಗುತ್ತೆ. ಏನು ಇನ್ಫ್ಲೇಷನರಿ ಪ್ರೆಷರ್ ಅಂತಂದರೆ, ಫುಡ್ ಆರ್ಟಿಕಲ್ಸದ್ದು ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಕನ್ಸ್ಯೂಮರ್ಸ್ಗೆ ತುಂಬ ಹೊರೆ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಅಂತಂದರೆ ವಸ್ತುಗಳ ಬೆಲೆಗಳೇ ಹೆಚ್ಚಳ ಆಗ್ತಾ ಹೋಗುತ್ತೆ. ಇದರಿಂದ ಗ್ರಾಹಕರಿಗೆ ಏನಾಗುತ್ತೆ, ಬೆಲೆ ಹೊರಿಕೆ ಆಗುತ್ತೆ. ಇದನ್ನು ನಾವು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ. ದೆನ್ ಥರ್ಡ್ ಇಶ್ಯೂ ಇಸ್ WTO ಕಂಪ್ಲಯನ್ಸ್ ಇಶ್ಯೂ. ಏನಿದು WTO ಕಂಪ್ಲಯನ್ಸ್ ಇಶ್ಯೂ ಅಂತ ನೋಡೋದಾದರೆ, WTO ಇಟ್ ಈಸ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. It allows agricultural subsidy up to 10% of total agricultural production value. ಸೊ ಇವಾಗ ಈ ವರ್ಷ 1 ಲಕ್ಷ ಕೋಟಿ ನಾವು ಟೋಟಲ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದೆ ಅಂತಂದರೆ ಇದ್ರ 10%, ಅಂದರೆ 10,000 ಕೋಟಿ ಮಾತ್ರ ನಾವು ಅಗ್ರಿಕಲ್ಚರ್ ಸಬ್ಸಿಡಿ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡೋ ಹಾಗಿಲ್ಲ. ಬಟ್ ಇಂಡಿಯಾದಲ್ಲಿ ಏನಾಗ್ತಿದೆ ಅಂತಂದರೆ, ಅಗ್ರಿಕಲ್ಚರ್ ಸಬ್ಸಿಡಿ ಈ 10%ಗಿಂತ ಜಾಸ್ತಿ ಪ್ರತಿ ವರ್ಷ ಈ 10% ಏನು ಸೀಲಿಂಗ್ ಇದೆ ಇದನ್ನು ಕ್ರಾಸ್ ಮಾಡ್ತಾ ಇದೆ. ಸೊ ಅ ಲೀಗಲ್ MSP ಮೇ ಎಕ್ಸಿಡ್ ದಿಸ್ ಲೀಡಿಂಗ್ ಟು ಟ್ರೇಡ್ ಡಿಸ್ಪ್ಯೂಟ್ಸ್. ಸೊ ಇದನ್ನು ಈ 10% ಸೀಲಿಂಗ್ ಏನಿದೆ ಇದನ್ನು ಕ್ರಾಸ್ ಮಾಡಿದ್ರೆ ಟ್ರೇಡ್ ಡಿಸ್ಪ್ಯೂಟ್ ಆಗುತ್ತೆ. ಬೇರೆ ಕಂಟ್ರಿ ಏನು ಮಾಡ್ಬೋದು, ಇಂಡಿಯಾದ ಮೇಲೆ ಕಂಪ್ಲೇಂಟ್ ಕೊಡುವ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ದ WTO ಕಂಪ್ಲಯನ್ಸ್ ಇಶ್ಯೂಸ್. ದೆನ್ ದ ಫೋರ್ತ್ ಒನ್ ಈಸ್ ಮಾರ್ಕೆಟ್ ಡಿಸ್ಟಾರ್ಷನ್ಸ್ ಆ್ಯಂಡ್ ಓವರ್ ಪ್ರೊಡಕ್ಷನ್. ಸೊ ವಾಟ್ ಈಸ್ ಮಾರ್ಕೆಟ್ ಡಿಸ್ಟಾರ್ಷನ್ ಆ್ಯಂಡ್ ಓವರ್ ಪ್ರೊಡಕ್ಷನ್ ಅಂತಂದರೆ, ಒಂದು MSPನ ಲೀಗಲ್ ಮಾಡಿದರೆ ಇದು ಏನು ಮಾಡುತ್ತೆ, ಫಾರ್ಮರ್ಸ್ನ ಎನ್ಕರೇಜ್ ಮಾಡುತ್ತೆ ಟು ಪ್ರೊಡ್ಯೂಸ್ ಸರ್ಟೆನ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ವೀಟ್ ಆ್ಯಂಡ್ ಪ್ಯಾಡಿ, ಇದಕ್ಕಷ್ಟೇ MSP ಕೊಟ್ಟರೆ ಫಾರ್ಮರ್ಸ್ ಏನು ಮಾಡ್ತಾರೆ, ಸೊ ಇದಕ್ಕೆ MSP ಇದೆ ಅಂತ ವೀಟ್ ಮತ್ತು ಪ್ಯಾಡಿನೇ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಬೆಳೆಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಡಿಸ್ಟಾರ್ಷನ್ ಆಗುತ್ತೆ. ಆಮೇಲೆ ವೀಟ್ ಮತ್ತು ಪ್ಯಾಡಿದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಹಾರ್ಟಿಕಲ್ಚರ್ ಕ್ರಾಪ್ಸ್, ಪಲ್ಸಸ್, ಆಯಿಲ್ ಸೀಡ್ಸ್ ಇದನ್ನು ಬೆಳೆಯೋದನ್ನು ಸ್ಟಾಪ್ ಮಾಡೋ ಚಾನ್ಸಸ್ ಇರುತ್ತೆ, ಅಥವಾ ಈ ಬೆಳೆಗಳ ಬಿತ್ತುವಿಕೆ ಕಡಿಮೆ ಆಗುತ್ತೆ. ಸೊ ದಿಸ್ ಅಫೆಕ್ಟ್ಸ್ ದಿ agricultural diversity. Then the fifth issue is unequal benefit distribution. ಸೊ ಏನಿದ್ರ ಅರ್ಥ, unequal benefit distribution ಅಂತಂದರೆ,
majority of the MSP, it is cornered by or it is enjoyed by large landholders. The small and marginal farmers, ಇಂಡಿಯಾದಲ್ಲಿ ಎಷ್ಟಿದ್ದಾರೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂದರೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇಂಡಿಯಾದಲ್ಲಿ 86% ಇದ್ದಾರೆ. ಸೊ ಹೂ ಆರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್? ದೋಸ್ ಫಾರ್ಮರ್ಸ್ ಹೂ ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಲೆಸ್ ದ್ಯಾನ್ 2 acres. ಸೊ ಈ ರೀತಿ ಇರ್ತಕ್ಕಂತಹ ರೈತರ ಪ್ರಮಾಣ ಇಂಡಿಯಾದಲ್ಲಿ ಎಷ್ಟಿದೆ ಅಂತಂದರೆ 86% ಇದೆ. ಸೊ ಈ 86% ರೈತರಿಗೆ ಈ MSPಯ ಯಾವುದೇ ರೀತಿಯಾದ ಪ್ರಯೋಜನಗಳು ತಲುಪ್ತಾ ಇಲ್ಲ. ಸೊ ಇದರಿಂದ ಲಾಭ ಆಗ್ತಿರೋದು ಯಾರಿಗೆ ಅಂತಂದರೆ ಲಾರ್ಜ್ ಫಾರ್ಮರ್ಸ್ಗೆ. ಲಾರ್ಜ್ ಫಾರ್ಮರ್ಸ್ ಅಂದರೆ ಯಾರು? ದೋಸ್ ಫಾರ್ಮರ್ಸ್ ಹೂ ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಮೋರ್ ದ್ಯಾನ್ 10 hectares. ಸೊ ಇವನ್ನ ನಾವು ಲಾರ್ಜ್ ಫಾರ್ಮರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಫ್ಯೂ ಚಾಲೆಂಜಸ್ ಇನ್ ಲೀಗಲೈಸಿಂಗ್ ದಿ MSP. ಸೊ ಕಮಿಂಗ್ ಟು ದ ವಾಟ್ ಇಸ್ ದ ಸೊಲ್ಯೂಷನ್ ಆರ್ ವೇ ಫಾರ್ವರ್ಡ್ ಟು ದಿ ಲೀಗಲೈಸಿಂಗ್ MSP ಅಂತ ನೋಡೋದಾದರೆ, ಸೊ ದ ಫಸ್ಟ್ ಒನ್ ಈಸ್ ಸ್ಟ್ರೆಂಥನಿಂಗ್ ದಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ. ಸೊ ಪ್ರತಿ ಸ್ಟೇಟಲ್ಲೂ APMC ಅಂತ ಇರುತ್ತೆ, ಅದನ್ನು ಸ್ಟ್ರೆಂಥನಿಂಗ್ ಮಾಡೋದು. ಏನಿದು ಸ್ಟ್ರೆಂಥನಿಂಗ್ ಮಾಡೋದು ಅಂತಂದರೆ, ಎವ್ರಿ ಸ್ಟೇಟ್ ಶುಡ್ ಅಮೆಂಡ್ ದಿ APMC ಆ್ಯಕ್ಟ್ ಟು ಎನ್ಶೂರ್ ದ್ಯಾಟ್ ನೋ ಕ್ರಾಪ್ ಈಸ್ ಪರ್ಚೇಸ್ ಬಿಲೋ MSP. ಇವಾಗ APMCಯಲ್ಲಿ ಏನಾಗುತ್ತೆ ಅಂತಂದರೆ, ಗೌರ್ಮೆಂಟು MSPನ ಅನೌನ್ಸ್ ಮಾಡಿದ್ರೂ ಕೂಡ APMCಯಲ್ಲಿ ಇರ್ತಕ್ಕಂಥ ಟ್ರೇಡರ್ಸ್ ಆ್ಯಂಡ್ ಇಂಟರ್ಮೀಡಿಯೇಟ್ಸ್ ದೇ ಪರ್ಚೇಸ್ ದಿ ಕ್ರಾಪ್ಸ್ ಬಿಲೋ MSP. ಸೊ ದಟ್ ಈಸ್ ದ ಒನ್ ಆಫ್ ದ ರೀಸನ್. ಟು ಅವಾಯ್ಡ್ ದಿಸ್, what government should do? They should introduce penalties, so that if any trader if they purchases the crops below MSP, then the government should impose fines on such traders. And also the state government should expand the national agricultural market, that is ENAM. ENAM anta ನೀವು ಕೇಳಿರ್ತೀರಾ. ENAM ಅಂತಂದ್ರೇನು? It is a pan India agricultural market. It connects the all markets, all APMCs and other markets, agricultural markets, via electronic, that is via electronic portals. That's why it is called as ENAM. NAM, full form of NAM is National Agriculture Market. So government should expand the ENAM for transparent pricing mechanisms. So ಏನು ಮಾಡಬೇಕು? Then the second suggestion is government procurement and price stabilization. So what is government procurement and price stabilization? So the government should ensure that procurement of at least 25% of the total crop production. For example, paddy 100 kg ಪ್ರೊಡ್ಯೂಸ್ ಆಗಿದ್ರೆ 25 kg ಗೌರ್ಮೆಂಟ್ ಏನು ಮಾಡಬೇಕು? ಅಟ್ಲೀಸ್ಟ್ 25 kg ಪರ್ಚೇಸ್ ಮಾಡಬೇಕು ಆಲ್ ಓವರ್ ಇಂಡಿಯಾ. ಸೊ ಅಟ್ಲೀಸ್ಟ್ ಯು ಶುಡ್ ಪ್ರೊಕ್ಯೂರ್ 25% ಆಫ್ ದ ಟೋಟಲ್ ಕ್ರಾಪ್ ಪ್ರೊಡಕ್ಷನ್ ಅಂಡರ್ ದಿ ಪ್ರೈಸ್ ಸಪೋರ್ಟ್ ಸ್ಕೀಮ್. ಸೊ MSP is also one of the price support scheme. ಈ ರೀತಿ ಬೇರೆ ಬೇರೆ ಪ್ರೈಸ್ ಸಪೋರ್ಟ್ ಸ್ಕೀಮ್ಸ್ ಇದೆ. ಸೊ ಅದ್ರ ಮುಖಾಂತರ ಏನು ಮಾಡಬೇಕು? ಗೌರ್ಮೆಂಟು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇಟ್ ಶುಡ್ ಎಸ್ಟಾಬ್ಲಿಷ್ ಪ್ರೈಸ್ ಸ್ಟೆಬಿಲೈಸೇಷನ್ ರಿವಾಲ್ವಿಂಗ್ ಫಂಡ್ಸ್ ಇನ್ ದ ಸ್ಟೇಟ್ಸ್ ಬ್ಯಾಕ್ಡ್ ಬೈ ಸೆಂಟರ್. ಸೊ ಏನು ಮಾಡಬೇಕು? ಸ್ಟೇಟ್ಸ್ ಅಟ್ ದ ಸ್ಟೇಟ್ ಲೆವೆಲ್ ಗೌರ್ಮೆಂಟ್ ಶುಡ್ ಎಸ್ಟಾಬ್ಲಿಷ್ ಪ್ರೈಸ್ ಸ್ಟೆಬಿಲೈಸೇಷನ್ ರಿವಾಲ್ವಿಂಗ್ ಫಂಡ್ಸ್. ಸೊ ಈ ಫಂಡ್ಸ್ನ ಯೂಸ್ ಮಾಡಿಕೊಂಡು ಬಂಪರ್ ಪ್ರೊಡಕ್ಷನ್ ಆದಾಗ ಜಾಸ್ತಿ ಪ್ರೊಕ್ಯೂರ್ ಮಾಡಬೇಕು. ಸೊ ಅದರಿಂದ ಏನಾಗುತ್ತೆ? ಫಾರ್ಮರ್ಸ್ಗೆ ಯಾವುದೇ ರೀತಿಯಾದಂಥ ಲಾಸಸ್ ಆಗಲ್ಲ. ಆ್ಯಂಡ್ ಆಲ್ಸೋ ದ ಗೌರ್ಮೆಂಟ್ ಶುಡ್ ಎಕ್ಸ್ಪ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಬಿಯಾಂಡ್ ವೀಟ್ ಆ್ಯಂಡ್ ರೈಸ್ ಟು 21 MSP ಕವರ್ಡ್ ಕ್ರಾಪ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಸ್ಪೆಷಲಿ ಯಾವುದಂದರೆ ಪೊಟ್ಯಾಟೊ, ಟೊಮ್ಯಾಟೊ ಆ್ಯಂಡ್ ಓನಿಯನ್. ಸೊ ಈ ಕ್ರಾಪ್ಸ್ಗೆ ಏನು ಮಾಡಬೇಕು? ಗೌರ್ಮೆಂಟು MSPನ ಕೊಡಬೇಕು. ಸೊ ದೀಸ್ ಆರ್ ದ ಸಮ್ ಸಜೆಷನ್ಸ್. ಇವಾಗ ಏನಾಗ್ತಿದೆ? ಗೌರ್ಮೆಂಟ್ ಏನು ಮಾಡ್ತಿದೆ ಅಂತಂದರೆ, ಮೆಜಾರಿಟಿ ಆಫ್ ದ MSPs wheat and paddy. So there are another 20 crops for which also government should procure the crops at MSP. So that is the suggestion. Coming to the third suggestion is revisiting food security policies. So what does it mean, revisiting food security policies? ಇಂಡಿಯಾದಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಅಂತ ಇದೆ. In the year 2013, government enacted National Food Security Act. So it should include a broader procurement basket. So ಈ ಆ್ಯಕ್ಟ್ ಪ್ರಕಾರ ಗೌರ್ಮೆಂಟ್ ಏನು ಪ್ರೊಕ್ಯೂರ್ ಮಾಡುತ್ತೆ ಅಂತಂದರೆ ಪ್ಯಾಡಿ, ವೀಟ್ ಆ್ಯಂಡ್ ಪಲ್ಸಸ್ ಅಷ್ಟೇ ಪ್ರೊಕ್ಯೂರ್ ಮಾಡುತ್ತೆ. ಸೊ ದೀಸ್ ಆರ್ ದ ಫುಡ್ ಗ್ರೇನ್ಸ್ ದಟ್ ಆರ್ ಕವರ್ಡ್. ಸೊ this act should be broadened to include other 20 crops also. So that is the meaning of revisiting the food security policies. And also the public distribution system
should integrate pulses, millets, and oil seeds along with rice and wheat. So what is public distribution system? Whatever ration we get from the government, so that is fair price shop anta ಕರಿತೀವಿ. So the fair price shop is part of the public distribution system. So government ಏನು ಅಕ್ಕಿ ಮತ್ತು ಗೋಧಿನ BPL ಕಾರ್ಡ್ ಇರೋರಿಗೆ ಸೇಲ್ ಮಾಡುತ್ತೆ at subsidized prices, ಅದನ್ನು ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮುಖಾಂತರ ಗೌರ್ಮೆಂಟ್ ಏನು ಮಾಡಬೇಕು, ಪಲ್ಸಸ್ನ ಕೊಡಬೇಕು, ಮಿಲೆಟ್ಸ್ ಕೊಡಬೇಕು, ಆಯಿಲ್ ಸೀಡ್ ಕೊಡಬೇಕು ಅಲಾಂಗ್ ವಿತ್ ರೈಸ್ ಆ್ಯಂಡ್ ವೀಟ್. ಸೊ ದಟ್ ಈಸ್ ದ ಮೀನಿಂಗ್. ಇದರೊಂದಿಗೆ ಗೌರ್ಮೆಂಟ್ ಏನು ಮಾಡಬೇಕು ಅಂದರೆ ಪ್ರೊಕ್ಯೂರ್ ಮಾಡಿರ್ತಕ್ಕಂತಹ ಕ್ರಾಪ್ಸ್ನ, ಇದೇನು ಸೀರಿಯಲ್ಸ್ ಪಲ್ಸಸ್ ಇರುತ್ತೆ, ವೀಟ್ ಆ್ಯಂಡ್ ಪ್ಯಾಡಿ, ಅದನ್ನು ಮಿಡ್ ಡೇ ಮೀಲ್ ಸ್ಕೀಮ್ಗೆ ಯೂಸ್ ಮಾಡ್ಕೋಬೇಕು. ಅಂಗನವಾಡಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ಗೆ ಯೂಸ್ ಮಾಡ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ದೇಶದಲ್ಲಿ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ರಿವಿಸಿಟಿಂಗ್ ಫುಡ್ ಸೆಕ್ಯೂರಿಟಿ ಪಾಲಿಸೀಸ್. Coming to the fourth suggestion, what is fourth suggestion? Post-harvest infrastructure and financial support. So the government should invest in cold storage facilities, warehouses, and logistics to minimize the post-harvest losses. ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಲಾಸ್, ಒಂದು ಕ್ರಾಪ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಇಟ್ ವೇರೀಸ್ ಬಿಟ್ವೀನ್ 14% to 20% ಫಾರ್ ವೇರಿಯಸ್ ಕ್ರಾಪ್ಸ್. ಸೊ ಈ ಲಾಸ್ನ ಮಿನಿಮೈಸ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಕೋಲ್ಡ್ ಸ್ಟೋರೇಜ್ ಯಾಕೆ ಮಾಡಬೇಕು? ಕೆಲವೊಂದಿಷ್ಟು ಪೆರಿಷೇಬಲ್ ಕ್ರಾಪ್ಸ್ ಇರುತ್ತೆ. ಸೊ ಅದನ್ನು ನಾವು ಸ್ಟೋರ್ ಮಾಡಬೇಕು ಅಂದರೆ ಕೋಲ್ಡ್ ಸ್ಟೋರೇಜ್ ಇರಬೇಕು, ರೆಫ್ರಿಜರೇಷನ್ ಸಿಸ್ಟಮ್. ಇಫ್ ದೇರ್ ಇಸ್ ನೋ ಕೋಲ್ಡ್ ಸ್ಟೋರೇಜ್ ವಿ ಕೆನಾಟ್ ಸ್ಟೋರ್ ಸಚ್ ಕ್ರಾಪ್ಸ್ ಫಾರ್ ಲಾಂಗರ್ ಟೈಮ್. ಎಕ್ಸಾಂಪಲ್ ವೆಜಿಟೇಬಲ್ಸ್. ಸೊ ಇನ್ ದ ಸೇಮ್ ವೇ ವಿ ಶುಡ್ ಕನ್ಸ್ಟ್ರಕ್ಟ್ ವೇರ್ಹೌಸಸ್. ವೇರ್ಹೌಸಸ್ ಅಂದರೆ ಗೋಡೌನ್ಸ್ ಅಂತ ಕರಿತೀವಲ್ಲ. ಸೊ ದೀಸ್ ವೇರ್ಹೌಸಸ್ ಶುಡ್ ಬಿ ಮ್ಯಾನೇಜ್ ಸೈಂಟಿಫಿಕಲಿ so that we should store the food grains for longer time. And also it should invest in logistics. Logistics andre transportation and distribution of food grains. And it should provide pledge loans to the farmers to prevent distress sale. So what is the meaning of pledge loans? Your government farmers ಏನು ಮಾಡಿರ್ತಾರೆ, ವೇರ್ ಹೌಸಲ್ಲಿ ಅವರ ಫುಡ್ ಗ್ರೈನ್ಸ್ ಇಟ್ಟಿರ್ತಾರೆ, ಬೀಟ್, ಪ್ಯಾಡಿ, ವೀಟ್ ಆರ್ ಪಲ್ಸಸ್. ಸೊ ಈ ಸ್ಟೋರ್ ಮಾಡಿರ್ತಕ್ಕಂತಹ ಫುಡ್ ಗ್ರೈನ್ಸ್ ಮೇಲೆ ಲೋನ್ ತಗೊಳ್ಳಿಕ್ಕೆ ಗೌರ್ಮೆಂಟ್ ಏನು ಮಾಡಬೇಕು, ಅವರಿಗೆ ಒಂದು ಮೆಕ್ಯಾನಿಸಮ್ನ ಕ್ರಿಯೇಟ್ ಮಾಡಬೇಕು. ದೆನ್ ಎಕ್ಸ್ಪ್ಯಾಂಡ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಟು ಕವರ್ ಪ್ರೈಸ್ ಫ್ಲಕ್ಚುಯೇಷನ್ಸ್. ಇವಾಗ ಏನಾಗ್ತಿದೆ, PM ಫಸಲ್ ಬಿಮಾ ಯೋಜನಾ ಏನಿದೆ, ಇಟ್ ಕವರ್ಸ್ ದಿ ಫಸಲ್ ಬಿಮಾ ಯೋಜನಾ. ಇಟ್ ಕವರ್ಸ್ ನ್ಯಾಚುರಲ್ ಕೆಲಾಮಿಟೀಸ್, ಅದರ ಅಗೇನ್ಸ್ಟ್ ಇನ್ಶೂರೆನ್ಸ್ ಕೊಡುತ್ತೆ, ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಪ್ರೈಸ್ ಫ್ಲಕ್ಚುಯೇಷನ್. ಸೊ ಈ ಇನ್ಶೂರೆನ್ಸ್ ಆ್ಯಕ್ಟ್ನ ಅಮೆಂಡ್ ಮಾಡಿ ಪ್ರೈಸ್ ಫ್ಲಕ್ಚುಯೇಷನ್ನು ಕೂಡ ಕವರ್ ಮಾಡಬೇಕು ಅಂತ ಒಂದು ಸಜೆಷನ್. ದೆನ್ ದ ಫಿಫ್ತ್ ಸಜೆಷನ್ ಈಸ್ ಸ್ಟ್ರೆಂಥನಿಂಗ್ ಮಾರ್ಕೆಟ್ ಅಶ್ಯೂರೆನ್ಸ್ ಸ್ಕೀಮ್ಸ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಇಂಪ್ಲಿಮೆಂಟಿಂಗ್ ಮಾರ್ಕೆಟ್ ಅಶ್ಯೂರೆನ್ಸ್ ಸ್ಕೀಮ್. ಯಾವುದಂತಂದರೆ PM ಆಶಾ ಯೋಜನಾ ಅಂತ ಕರಿತೀವಿ, ಪ್ರಧಾನ ಮಂತ್ರಿ ಅನ್ನದಾತ ಆಯ ಸಂರಕ್ಷಣ್ ಅಭಿಯಾನ್, PM ಆಶಾ ಅಂತ ಏನು ಕರಿತೀವಿ. ಈ ಸ್ಕೀಮ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಸೊ ಆ ಸ್ಕೀಮ್ ಮುಖಾಂತರ ಬೇರೆ ಎಲ್ಲ ಕ್ರಾಪ್ಸ್ನ ಕವರ್ ಮಾಡಬೇಕು ಅಂತ ಒಂದು ಸಜೆಷನ್. ಸೊ ದೆನ್ ದ ಸಿಕ್ಸ್ತ್ ಸಜೆಷನ್ ಇಸ್ ಫಿಸ್ಕಲ್ ಫೀಸಿಬಿಲಿಟಿ ಆಫ್ ಲೀಗಲ್ MSP. ಸೊ MSPನ ಲೀಗಲೈಸ್ ಮಾಡಿದರೆ ಅದರದ್ದು ಫಿಸ್ಕಲ್ ಫೀಸಿಬಿಲಿಟಿ ಏನಿದೆ ಅಂತ ನೋಡ್ಕೋಬೇಕು. ಸೊ ಇದನ್ನು ಯಾವ ರೀತಿ ಮಾಡ್ಬೋದು? ಆ್ಯಸ್ ಪರ್ MS ಸ್ವಾಮಿನಾಥನ್ ಕಮಿಷನ್ ಇಟ್ ರಿಕ್ವೈರ್ಸ್ 5 lakh crore if the MSP has been made legal from the government side. As of now, in the year 2024, government spent 2.03 lakh crore on food subsidy. So ಸ್ವಾಮಿನಾಥನ್ ಕಮಿಷನ್ ಏನು ಹೇಳುತ್ತೆ ಅಂತಂದರೆ, ಇನ್ಎಫಿಷಿಯೆಂಟ್ ಮೇಲೆ ಏನು ನಾವು ಇನ್ಎಫಿಷಿಯೆಂಟ್ ಸ್ಕೀಮ್ಸ್ ಏನಿದೆ ಅದ್ರ ಮೇಲೆ ಏನು ದುಡ್ಡು ಸ್ಪೆಂಡ್ ಮಾಡ್ತಿದ್ದೀವಿ, ಸೊ ಅದನ್ನು ಸ್ಟಾಪ್ ಮಾಡಿ MSPನ ಲೀಗಲೈಸ್ ಮಾಡಿ ಎಲ್ಲ ಫಂಡನ್ನು ಈ ಕಡೆ ಡೈವರ್ಟ್ ಮಾಡಿದ್ರೆ ಗೌರ್ಮೆಂಟ್ ರಿಕ್ವೈರ್ಸ್ 5 lakh crore ಫಾರ್ ಲೀಗಲ್ MSP. ಸೊ ಈ ಲೀಗಲ್ MSPನ ಸಸ್ಟೈನ್ ಮಾಡಲಿಕ್ಕೆ ಇನ್ಎಫಿಷಿಯೆಂಟ್ ಸ್ಕೀಮ್ನ ಕ್ಲೋಸ್ ಮಾಡಬೇಕು. ಸೊ ಈ ಲೀಗಲ್ MSPಗೋಸ್ಕರ ಗೌರ್ಮೆಂಟು 5 lakh crore ಇರ್ತಕ್ಕಂಥ ಒಂದು ಫಂಡ್ನ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ದ್ಯಾಟ್ ಇಟ್ ಕ್ಯಾನ್ ಆಲ್ಸೋ ಮೇಂಟೈನ್ ದಿ ಫಿಸಿಕಲ್ ಫೀಸಿಬಿಲಿಟಿ ಆಫ್ ಲೀಗಲ್ MSP. So that is also one of the suggestions. So this is all about why MSP, that is legalizing MSP, is in news.
what is MSP, how it is calculated, what is then recommendations of the Swaminathan Commission, arguments in support of legalizing MSP, and argument against the legalizing MSP. So based on the topic that we have discussed so far, that is minimum support price, here we have provided one prelims practice question. The question contains three statements. Go through all the three statements and comment your answer. Answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.